ಪೂರ್ವ ಕಾಲೇಜಿನ ಶಂಕುಸ್ಥಾಪನೆ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿಸಿದ್ದು ಸಮಾರಂಭದಲ್ಲಿ ದುವ ಮೂಲಕ ತಮ್ಮ ಉದ್ಘಾಟನೆ ಮಾಡಿದಂಥ ನಮಗೆ ಆದರಣೀಯ ಬಹುಮಾನದ ಸರ್ಫುದ್ದೀನ್ ತಂಗಲ್ ಅವರ ಆಶೀರ್ವಾದ ಬೇಡಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರುವಂಥ ಈ ಒಂದು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಮಜೀದ್ರವರೇ, ಅದೇ ರೀತಿ ಮಾಜಿ ಅಧ್ಯಕ್ಷ ಸಾಲಿ ಅಕ್ಕನವರೇ, ನಮ್ಮ ಗೌರವಿತರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಾಜಬಕ್ಕನವರೇ, ಮಾಜಿ ಅಧ್ಯಕ್ಷರಾದ ಬದ್ರಿನವರೇ, ಮಾಜಿ ತಾಲೂಕು ಅಧ್ಯಕ್ಷ ಸದಸ್ಯರಾಗಿರುವಂಥ ಮುಸ್ತಫರವರೇ, ನಮ್ಮ ಮಾಜಿ ಪಂಚಾಯತ್ ಸದಸ್ಯ ಸತ್ತಾರ್ ಅವರೇ, ಅದೇ ರೀತಿ ಮುಸ್ತಫಾ ಸಕಾಫಿರವರೇ, ನಮ್ಮ ತಾರಕ್ಷಿರವರೇ, ಅದೇ ಮುಸ್ತಫಾ ಪ್ರಿನ್ಸಿಪಾಲ್ ಅವರೇ, ಅದೇ ರೀತಿ ನಮ್ಮ ಲಕ್ಷ್ಮಣ್ ಅವರೇ, ನಮ್ಮ ಸನ್ಮಿತ್ರ ನಮ್ಮ ಸಮಿತಿ ಆಸಿಫ್ ಅವರೇ, ನಜೀರ್ ಮಠರ್ ಅವರೇ, ವೈಭವ್ ಶೆಟ್ಟಿರವರು, ಇಂಥ ಇಸ್ಮಾಯಿಲ್ ಓತಿಂದೆಲ್ಲ ನಮ್ಮ ದಿನೇಶ್ ಪೂಜಾರಿ ಮತ್ತು ಸರ್ವ ಸದಸ್ಯರೇ, ಮುಂದಿರುವ ಎಲ್ಲ ಆಚಾರ್ಯ ಪನ್ನಡ ವಿವೇಕ್ ಶೆಟ್ಟಿ ಪಾವೂರವರೇ, ಅದೇ ರೀತಿ ನಮ್ಮ ಸದಸ್ಯಂತ ಅಂಡಿ ಬಶೀರ್ ಮತ್ತೆಲ್ಲ ಮಿತ್ರರೇ, ಮುಖ್ಯ ಶಿಕ್ಷಕರೇ, ಶಿಕ್ಷಕ ವೃಂದದವರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಅತ್ಯಂತ ಸಂತೋಷವಾಗ್ತದೆ. ಹರೇಕಲದ ಇವತ್ತು PU ಕಾಲೇಜಿನ ಶಂಕುಸ್ಥಾಪನೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಇದರ ಇತಿಹಾಸ ಬಹುಶಃ ಸ್ಟಾರ್ಟಿಂಗ್ನಿಂದಲೂ ಕೂಡ ಎಲ್ಲಿಗೂ ಸರ್ಕಾರಿ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡ್ ಇವತ್ತು ಸ್ಟಾರ್ಟ್ ಆಯ್ತಾ, ನಾನು ಆಜಬಕ್ಕನ ಬಹುಶಃ ಅದರ ವಿಶೇಷವಾದ ನೇತೃತ್ವ ಮುಸ್ತಫನೂರು ತಾಲೂಕು ಪಂಚಾಯತಿನ ಸದಸ್ಯರು ಸಾಲಿಯಾಗ ಕೂಡ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು. ಮಸೀದಿಯಲ್ಲಿ ಪ್ರಾರಂಭವಾದದ್ದು ತಂದೆಯವರು ಶಾಸಕರಾಗಿ ಫಸ್ಟ್ ಕೊಠಡಿ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸಿದೆ. ತದನಂತರ ಅಲ್ಲಿ ಫ್ಲಾಗ್ ಹೋಸ್ಟಿಂಗ್ ಇರಲಿ ಅಥವಾ ಫ್ಲಾಗ್ ಪೋಸ್ಟ್ ನಿಮ್ಮ ಲಯನ್ಸಿನ ಪ್ರಸಾದ್ ರೈ ಕಲ್ಲಿಮಾರ ಅವರು ಬಹುಶಃ ಅವತ್ತು ಧ್ವಜಸ್ತಂಭ ನೀಡಿ ಅದನ್ನೆಲ್ಲ ಉದ್ಘಾಟನೆ ಎಲ್ಲ ಮಾಡಿದ್ದು ನಾನೇ. ಅವತ್ತಿನ ಕಾಲಿಂದಲೂ ಕೂಡ ಇಲ್ಲಿ ತನಕ ಪ್ರತಿ ಹಂತದ ಹೈಸ್ಕೂಲ್ ಆದಾಗ ಕೂಡ ನಾನು ಶಾಸಕನಾಗಿ ಬಂದೆ. ಹಂತವಾಗಿ ಕೂಡ ಇವತ್ತಿದೆ. ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತಾ ಇರ್ತೇನೆ, ಯಾವ ರೀತಿ ಶಾಲಾ ಸಮಿತಿ ಅಧ್ಯಕ್ಷ ಇರಬೇಕಂತ ಹೇಳಿದರೆ ಅದು ಆಜಬಕ್ಕರು ನೋಡಿ ನಾವು ಕಲಿಬೇಕಂತ ನಾನು ಎಲ್ಲ ಶಾಲಾ ಸಮಿತಿಯವ್ರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ಬೇರೆ ಗ್ರಾಮದವ್ರು ಕೇಳಿದ್ದು, ಒಂದು ವರ್ಷಕ್ಕೆ ನಮ್ಗೆ ಆಜಕ ಲೀಸಿಗೆ ಕೊಡಿ, ನಾವು ಸ್ವಲ್ಪ ತೆಕ್ಕೊಳ್ತೇವೆ ನಮ್ಮ ಊರಲ್ಲಿ ಡೆವಲಪ್ಮೆಂಟ್ ಅಂತ. ನಮಗೆ ಲೀಸು ಕೊಡಿ, ನಾವು ನಮ್ಮ ಶಾಲೆ ಇಂಪ್ರೂವ್ ಮಾಡ್ತೇವೆ. ಅವ್ರು ಸ್ವಲ್ಪ ಫಾಲೋಅಪ್ ಮಾಡಿಕೊಂಡು ಅದು ಮಾಡ್ತಕ್ಕೆ ಅವ್ರ ಫಾಲೋಅಪ್ ಇಸ್ ವೆರಿ, ಯಾವುದಲ್ಲಿ ಕೂಡ ಫಾಲೋಅಪ್ ಭಾಳಷ್ಟು ಇಂಪಾರ್ಟೆಂಟ್. ಅವರ ಫಾಲೋಅಪ್ ಇಲ್ಲದಿದ್ದರೆ ಅದು ಇಷ್ಟು ಬರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಕೂಡ ಕಾಲೇಜಿಗೆ ಆರಿಸೋರು ಬಂದಕ್ಕೆ ವಿದ್ಯಾರ್ಥಿಗಳಿಲ್ಲ, ಏನು ಮಾಡ್ತೀವಿ ವಿದ್ಯಾರ್ಥಿಗಳು ಬೇರೆ ಇದು ಮಾಡ್ತಾರೆ, ಅಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿ ಇಲ್ಲದ್ರೆ ಏನು ಮಾಡ್ತೀರಿ ಅಂತೇಳಿ 2-3 ಸಲ ಕೇಳಿ, ಅದಿಲ್ಲದ ಆಗ್ತದೆ, ಅಲ್ಲಿಂದ ಬರ್ತಾರೆ ಇಲ್ಲಿಂದ ಬರ್ತಾರೆ ಅಂತ ಹೇಳಿ ಅವರು ವಿಶೇಷ ಆಸಕ್ತಿ ಬಹುಶಃ ಇಲ್ಲಿ ಇದು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಯಿತು. ಇದೀಗ ನಾವು ಇದಕ್ಕೆ 2.5 ಎಕರೆ ಸ್ಥಳ ಸೀಮಿತವಾಗಿತ್ತು, ಮತ್ತು ಅದನ್ನು ನಾವು ಬಹುಶಃ 1.5 ಎಕರೆ ನಮ್ಮ 1 ಎಕರೆ 80 ಇದಕ್ಕೆ ಮತ್ತು 160 ಇದಕ್ಕೆ ಗ್ರೌಂಡಿಗೆ. ಯಾಕೆಂತ ಹೇಳಿದರೆ ಗ್ರೌಂಡ್ ಅದನ್ನಲ್ಲಿ ಕಾಲೇಜಿಗೆ ಯೂಸ್ ಮಾಡ್ಬೋದು, ಪಬ್ಲಿಕ್ನವ್ರಿಗೆ ಕೂಡ ಯೂಸ್ ಮಾಡ್ಬೋದು. ನಾವು ಕಾಲೇಜ್ ಕ್ಯಾಂಪಸ್ ಅಂತ ಮಾಡಿದರೆ ಸರ್ಕಾರ ನಿಯಮ ಮಾಡಿ ಹೊರಗಿನವ್ರು ಹಾಡಬಾರ್ದು ಮತ್ತು ಊರವರಿಗೆ ಗ್ರೌಂಡ್ ಇರೋದಿಲ್ಲ. ಈ ಪಕ್ಕದಲ್ಲೇ ಮಾಡಿದ ಗ್ರೌಂಡನ್ನು ಡೆವಲಪ್ ಮಾಡಲಿಕ್ಕೆ ನಾನು ಇವಾಗ ನೆಹರು ಯುವ ಕೇಂದ್ರಕ್ಕೆ ಬರೀಲಿಕ್ಕೆ ಹೇಳಿದ್ದೇನೆ. ನೆಹರು ಯುವ ಕೇಂದ್ರಕ್ಕೆ ಮತ್ತು ಸಬಲೀಕರಣಕ್ಕೆ ಬರೆದ್ರೆ ಸರ್ಕಾರದ ಅನುದಾನ ಬಿಡುಗಡೆ ಉತ್ತಮವಾದ ನಾವು ಗ್ರೌಂಡ್ ನಿರ್ಮಾಣ ಇಬ್ಬರಿಗೂ ಕೂಡ ಪ್ರಯೋಜನ ಆಗ್ತದೆ. ಆ ದೂರದೃಷ್ಟಿಯಿಂದ ಬಹುಶಃ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಖಲೀಲ್ ಅವರು ಇಂಜಿನಿಯರ್ ಅದಕ್ಕೆ ಅತ್ಯುತ್ತಮವಾದ ಪ್ಲ್ಯಾನನ್ನು ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಬಹುಶಃ ಇವತ್ತು ಮಂಡ್ಯ ಪದವಿ ಪೂರ್ವ ಕಾಲೇಜ್, ಮುಡಿಪು ಪದವಿ ಪೂರ್ವ ಕಾಲೇಜ್, ಈ ಪದವಿ ಪೂರ್ವ ಕಾಲೇಜ್ ಮತ್ತು ದೇರ್ಲಕಟ್ಟೆ ಪದವಿ ಪೂರ್ವ ಕಾಲೇಜ್ ಅದು ಈ ಸಲ ಹೊಸತಾಗಿ ಮಹಿಳೆಯರಿಗೆ ಮಾತ್ರ ಅದು ಉಳ್ಳಾಳದಲ್ಲಿ ಕೂಡ ಒಂದು ಪದವಿ ಪೂರ್ವ ಕಾಲೇಜ್ ಇವತ್ತು ಸ್ಯಾಂಕ್ಷನ್ 5 ಪದವಿ ಪೂರ್ವ ಕಾಲೇಜ್ ಇವತ್ತು ಇರುವಂಥದ್ದು. ಮುಡಿಪು ಮತ್ತು ಮಂಟೆಪದಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನೀವೊಮ್ಮೆ ಮುಡಿಪು ಹೋಗಿ ನೋಡಬೇಕು. ಇದೇ ಪರಿಸ್ಥಿತಿ ಇತ್ತು. ನಾನು ಶಾಸಕನ ಏನು ಕೂಡ ಅಲ್ಲಿ ಇರಲಿಲ್ಲ. ಲ್ಯಾಬ್ ಕೂಡ ಒನ್ ಆಫ್ ದ ಮಾಡೆಲ್ ಲ್ಯಾಬನ್ನ ಮಾಡಿ ನಿರ್ಮಾಣ, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಎಲ್ಲ ಕೂಡ ನಾನು ನಾಸಿಕ್ ನಡಪದವರಿಗೆ ಕಾಂಟ್ರಾಕ್ಟ್ ಮಾಡಿದ್ದು. ನಾನು ಹೇಳಿದೆ, ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಿಗೆ ಹೋಗಿ ನೀವು ಅಲ್ಲಿದ್ದಕ್ಕಿಂತಲೂ ಚೆನ್ನಾಗಿ ಬರುವಂಥ ಲ್ಯಾಬ್ ಆಗಬೇಕು. ಅವನ್ನೆಲ್ಲ ಕಾಲೇಜ್ ಹೋಗಿ ಸೈಂಟ್ ಒಲಿಷಸ್ ಬೆಸ್ಟ್ ಲ್ಯಾಬ್ ಅಂತ ಹೇಳಿಕೊಂಡು ಅದಕ್ಕಿಂತ ಉತ್ತಮವಾದ ಲ್ಯಾಬನ್ನು ನಾವು ಇವತ್ತು ಮುಡಿಪಲ್ಲಿದೆ. ಬ್ಯಾರಿಸ್ ಕಾಲೇಜಿಗೆ ಕಂಪ್ಯೂಟರ್ ಲ್ಯಾಬನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಕಂಪ್ಯೂಟರ್ಸನ್ನು ಸರ್ಕಾರದ ಮುಖಾಂತರ ಹಾಕಿದೆ ಮಾಡೆಲ್. ಯಾಕೆ ಸರ್ಕಾರಿ ಶಾಲೆಯಲ್ಲಿದ್ದವರು ಕೂಡ ಪ್ರೈವೇಟ್ನ ಯಾವುದೇ ಒಂದು ಕೊರತೆ ಇಲ್ಲದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ಆದ ಕಾರಣ ಈ ಸಲದ ಅನುದಾನದಲ್ಲಿ ಯಾಕೆ ಇವತ್ತು ಮೊಂಟೆಪದವು ಸರ್ಕಾರಿ ಪದವಿ ಪೂರ್ವ ಶಾಲೆ 1,500ಕ್ಕಿಂತ ಅಧಿಕ ವಿದ್ಯಾರ್ಥಿ 1250 ಮೊಂಟೆಪದ ಸರ್ಕಾರಿ ಶಾಲೆಯಲ್ಲಿ. ನಾವೊಂದು ಸರ್ಕಾರಿ ಸಂಸ್ಥೆಯಲ್ಲಿ ಇವತ್ತು 1,300 ವಿದ್ಯಾರ್ಥಿಗಳಿರುವಂತೆ ಅದರ ಒಂದು ಗುಣಮಟ್ಟ ಹೇಗೆಂತ ನಾವು ಆಲೋಚನೆ ಮಾಡಬೇಕು. ದೇರ್ಲಕಟ್ಟೆಯಲ್ಲಿ 1,150 ಮಕ್ಕಳು ಇವತ್ತು ಅಲ್ಲಿ ಕಲಿತಾ ಇದ್ದಾರೆ ಇದರಲ್ಲಿ. ಆದ ಕಾರಣ ಈ ಸಲ ನನಗೆ 2 ಕೋಟಿ ಬಂದದ್ದನ್ನು ಬಹುಶಃ ಅಲ್ಲಿಗೆ ನಾನು ಕಾಲೇಜಿಗೆ ನನ್ನಲ್ಲಿ
ಇಟ್ಟಿದ್ದೇನೆ. ಮುಂದಿನ ವರ್ಷದ 2 ಕೋಟಿಯನ್ನು ಬಹುಶಃ ನಾನು ಈ ಕಾಲೇಜಿಗೆ ನಾನು ಇಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ನಾವೆಲ್ಲ ಫಸ್ಟಲ್ಲಿ ನಾವು ಸವಲತ್ತು ನಾನು ಕೊಡಬೇಕು. ಆದಾಗ ನಾವು ಇವತ್ತು MRPL ಮುಖಾಂತರ ಕೇಳಿದ್ದೇವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇನ್ನು ಮುಂದಕ್ಕೆ ಕೊಡ್ತಾರೆ. ಅದನ್ನು ಉತ್ತಮವಾದ ಪ್ಲ್ಯಾನ್ ಆಗಿದೆ. ನನಗೆ ವಿಶ್ವಾಸ ಇದೆ, ವಿದ್ಯಾರ್ಥಿನಿ ಎಲ್ಲ ಕೂಡ ಇಲ್ಲಿ ಒಂದು ಶಿಕ್ಷಣ ಪಡೆಯ ಉತ್ತಮವಾದ ಶಿಕ್ಷಕ ಮಾಸ್ಟರ್ ಇವತ್ತು ಬಹಳಷ್ಟು ಅತ್ಯುತ್ತಮವಾದ ನಿಮ್ಮ ಪ್ರಾಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗದ ಶಿಕ್ಷಕರು ಇವತ್ತಿದ್ದಾರೆ. ನಾನು ಎಲ್ಲ ಪ್ರೀತಿಯ ವಿದ್ಯಾರ್ಥಿಯನ್ನು ಅಭಿನಂದಿಸ್ತೇನೆ. ಯಾಕೆ ನೀವು ಫಸ್ಟ್ ಟೈಮ್ ಬ್ಯಾಚ್, ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹದಿಂದಲೇ ಇವತ್ತು ಇಲ್ಲಿದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಮತ್ತೆ ಡೆವಲಪ್ಮೆಂಟ್ ಆದಾಗ ಎಲ್ಲರೂ ಕೂಡ ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬರಬೇಕಾ ಬೇಡೋ, ಅಲ್ಲಿ ಶಿಕ್ಷಣ ಸರಿ ಉಂಟಾ ಇಲ್ಲೋ ಅಂತ ಹೆತ್ತವರು ಕಲಿಸಲಿಕ್ಕೆ ಆದರೆ ನೀವೆಲ್ಲ ಒಂದು ವಿಶ್ವಾಸ ಇಟ್ಟುಕೊಂಡು ತಾವು ಸೇರಿದ್ದೀರಿ. ಹಲವಾರು ಮೂಲಭೂತ ಸೌಕರ್ಯ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದು ನಿಮ್ಮ ಶಿಕ್ಷಣಕ್ಕೆ ಕಡಿತ ಅದು ಒಂದು ಅಡೆತಡೆ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೂಲಭೂತ ಸೌಕರ್ಯ ಇಲ್ಲದವರೇ ಶಿಕ್ಷಣದಲ್ಲಿ ಹೆಚ್ಚಿನ ಮಾರ್ಕ್ ಪಡೆದ ಇತಿಹಾಸ ನಾವು ಇವತ್ತು ನೋಡಿದ್ದೇವೆ. ತಾವು ಇವತ್ತು ಬಂದ ಕಾರಣ ಇವತ್ತು ಈ ಕಾಲೇಜ್ ಇವತ್ತು ಮುಂದೆ ಹೋಗಲಿಕ್ಕೆ ಸಾಧ್ಯ. ನಿಮ್ಮನ್ನು ನೋಡಿ ಮುಂದಿನ ದಿನಗಳಲ್ಲಿ ಬೇರೆಯವರು ಬರಬೇಕಾದ್ರೆ ಸೆಕೆಂಡ್ PUC 100% ರಿಸಲ್ಟ್ ನೀವು ತೆಗಿಬೇಕು. 100% ರಿಸಲ್ಟ್ ಬಂದ ತಕ್ಷಣ ಪೇಪರ್ನಲ್ಲಿ ಹರೇಕಲ ಸರ್ಕಾರಿ ಪ್ರೌಢಶಾಲೆಗೆ 100% ರಿಸಲ್ಟ್ ಅಂತ ಹೇಳಿದಾಗ ಮತ್ತೆ ಒಂದು ಶಿಕ್ಷಕ ವರ್ಗ ಚೆನ್ನಾಗಿದೆ ಅಂತ ಬರ್ತಾರೆ, ಬಿಲ್ಡಿಂಗ್ ನೋಡ್ತಾರೆ. ಸೊ ಇನ್ನು ಮುಂದೆ ಇದು ವಿದ್ಯಾರ್ಥಿ ಶಿಕ್ಷಕ ವರ್ಗ ಮತ್ತು ಈ ಊರವರ ಕೈಯಲ್ಲಿ ಇವತ್ತು ಇದೆ. ಈ ಊರವರು ನಿಮ್ಮ ಮಕ್ಕಳು ತಗೊಂಡು ಅಲ್ಲಿ ದೂರ ಹಾಕಿದ್ರೆ ದೂರದವರು ಇಲ್ಲಿ ಬರ್ತಾರೆ. ಸೊ ಹೆತ್ತವರೆಲ್ಲ ಕೂಡ ಇವತ್ತು ಇದನ್ನು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ಉತ್ತಮವಾದ ಪ್ಲ್ಯಾನ್ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಎಲ್ಲರ ನನಗೆ ವಿಶ್ವಾಸ ಇದೆ, ಬಹುಶಃ ಅಧ್ಯಾಪಕರವರ ಒಂದು ಪ್ರಯತ್ನ, ನಾವೆಲ್ಲ ಕೂಡ ಸೇರಿ ವಿಶೇಷವಾದ ಒಂದು ಅವರ ಆಸಕ್ತಿ, ಇಲ್ಲಿರುವ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರ, ಶಾಲಾ ಸಮಿತಿಯ ಕಾರ್ಯಾಧ್ಯಕ್ಷರು, ಶಾಲಾ ಸಮಿತಿಯ ನಮ್ಮ KPSCಗೆ ಇದು ಒಳಪಡೋ ಸಂದರ್ಭದಲ್ಲಿ ನೂತನವಾದ ಒಂದು ಸಮಿತಿ ಮಾಡಿ ನಿಮ್ಮೆಲ್ಲರ ಆ ಒಂದು ವಿಶೇಷವಾದ ಪ್ರಯತ್ನ ಮುಖಾಂತರ ಹಂತವಾಗಿ ಇವತ್ತು ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವು ಖಂಡಿತವಾಗಿ ಮಾಡುವ. ನಿನ್ನೆ PA ಕಾಲೇಜ್ನವ್ರು ಕೂಡ ಮಾತಾಡಿದ್ದೇನೆ, ಅವ್ರು ಊರಲ್ಲಿದ್ದಾರೆ, ಬಂದ ತಕ್ಷಣ ಬಂದು ಅವರ ಸಹಕಾರ ಕೂಡ ಕೊಡ್ತಂತ ಹೇಳಿದ್ದಾರೆ. ಇನ್ನಿತರ ನಮ್ಮ ಆ ಒಂದು ದೊಡ್ಡ ಕಂಪನಿಗಳಿಗೆ ಕೂಡ ನಾನು ಮಾತಾಡ್ತೇನೆ. ಯಾಕೆ ಒಮ್ಮೆ ನಾವು ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಆಗಿ ಇವತ್ತು ಕಂಪನಿಗಳು ಇವತ್ತು ದುಡ್ಡು ಕೊಡ್ತದೆ. ಇವತ್ತು ದುಡ್ಡಿನ ಯಾವುದೇ ಕೊರತೆ ಆಗೋದಿಲ್ಲ. ಕಂಪನಿ ವಿಶ್ವಾಸ ಬೇಕು, ನಾವು ಕೊಟ್ಟರೆ ಇದು ಸ್ಟಾರ್ಟ್ ಆಗ್ತದೆ ಅಂತೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ತೋರಿಸಿದೆ. ಮರುದಿವಸ ಬಂದು ಅವರು 2 ಕಟ್ಟಡ ಕಟ್ಟುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವು ಫೌಂಡೇಶನ್ ಮುಖಾಂತರ ಮಾಧ್ಯಮ ಹೋಗುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು BITನ ಪ್ರಿನ್ಸಿಪಾಲ್ ನಮ್ಮ ಮುಖ್ಯಸ್ಥ ಸೈಯದ್ ಬ್ಯಾರಿರ್ ಅವರಿಗೂ, ಬಹುಶಃ ಇಂಜಿನಿಯರ್ ಖಲೀಲ್ ಅವರಿಗೂ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ಯುವ ಸಬಲೀಕರಣಕ್ಕೆ ಗ್ರೌಂಡಿಗೆ ತಾವು ಇವತ್ತು RTC ಮಾಡಲಿಕ್ಕೆ ನಾನು ಇವತ್ತು ಹೇಳಿದ್ದೇನೆ. ನೀವು RTC ಮಾಡಲಿಕ್ಕೆ ಇದಲ್ಲ ಗ್ರೌಂಡ್ ಅದಲ್ಲ, ಇದು ಶಾಲೆದಲ್ಲ ಆಗಿದೆ ಗ್ರೌಂಡ್ ಇದು. ಸೊ ನೀವು ಗ್ರೌಂಡಿಗೆ ಅದನ್ನು ನೀವು ಆದಷ್ಟು ಬೇಗನೆ ಕ್ರೀಡಾ ಇಲಾಖೆ, ಯಾಕಂತ ಹೇಳಿದ್ರೆ ಇದು ಅದು ಮಾಡ್ತೀವಿ. ವೆಯ್ಟ್ 1 ಸೆಕೆಂಡ್, ಅದು ಶಾಲೆದಾಗಿದೆ, ಇಲ್ಲಿದು ಕೂಡ ಆಗಿದೆ, ಗ್ರೌಂಡಿಗೆ ಆಗಿದೆ ಸರ್ಕಾರದ್ದು. ಮತ್ತು ಗ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾವು ಯುವ ಸಬಲೀಕರಣಕ್ಕೆ ಕೊಟ್ಟರೆ ಮಾತ್ರ ನಮಗೆ ಗ್ರೌಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುದಾನ ಸಿಗ್ತದಲ್ಲ. ಅನುದಾನ ನಾವು ಕೊಡ್ಬೋದು ZP, ಮತ್ತು ಅವ್ರಿಗೆ ಯಾರಿಗೆ ಕೆಲಸ ಮಾಡೋದು? ಸೊ ಅವರೇ ಬಂದದನ್ನು ನಿರ್ಮಾಣ ಮಾಡಿ ಚಂದವಾಗಿ ಅದನ್ನು ಮಾಡಲ್ ಆಗಿ ಕೊಡ್ತಾರೆ. ಅದಕ್ಕೆ ವಹಿಸಿ ಅದನ್ನು ಬಹುಶಃ ಮುಂದೆ ಈ ಕಾಲೇಜ್ ಆಗೋ ಸಂದರ್ಭದಲ್ಲಿ ಮಾದರಿಯಾದ ಗ್ರೌಂಡ್ ಕೂಡ ನಾವು ಊರವರಿಗೆ ಮಾಡಿಕೊಡುವಂಥ ಕೆಲಸ ನಾವು ಮಾಡುವಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಕ್ಷಮೆಯನ್ನು ಕೇಳ್ತೇನೆ. ಬಹುಶಃ 11 ಗಂಟೆಗೆ ಎಷ್ಟು ಗಂಟೆಗೆ ಹೇಳಿದ್ದೆ? 9:15 ಗಂಟೆಗೆ ನಾನು ಹೇಳಿದ್ದೆ. ಮತ್ತು ನಾನು ನಿನ್ನೆ ಬಂದು ಇಂಜಿನಿಯರ್ಗಳ ಮೀಟಿಂಗ್ ಮುಗಿಸುವಾಗಲೇ ನಿನ್ನೆ 2:30 ಗಂಟೆ ಸರ್ಕಿಟ್ ಹೌಸಲ್ಲಿ ರಾತ್ರಿ, ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಮತ್ತೆ ಹೋದವನು. ಮತ್ತೆ ಇವತ್ತು ಒಂದು 10 ಕಾರ್ಯಕ್ರಮ ಮುಗಿಸಿ ಮತ್ತೆ ಈಗ ಬೆಂಗಳೂರಿಗೆ ಹೊರಟು ಕೋಲಾರಿಗೆ ಹೋಗಿ ಮತ್ತೆ 8:30 ಗಂಟೆಯಲ್ಲಿ ರಿಟರ್ನ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಬಾಂಬೆಗೆ ಹೋಗಬೇಕು. ಅದಕ್ಕೆ ಅಲ್ಲಿ ಸ್ವಲ್ಪ ಬಾಕಿ ಆದ ಕಾರಣ ಸ್ವಲ್ಪ ತಡವಾಯಿತು ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ನಾನು ಇವತ್ತು